ಹಲೋ ಗಾಯ್ಸ್, ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಪಾಪ ಇದ್ರ ಕೈಲಿ ಹೇಳ್ಸೋಣ ಅಂದ್ಕೊಂಡೆ, ಪಾಪ ಇದಕ್ಕೆ ಮಾತು ಬರಲ್ವಲ್ಲ, ಅದಕ್ಕೆ ನಾನೇ ಹೇಳಿದೆ. ಇದು ಹುಟ್ಟಾಗ್ಲಿಂದ ನನಗೆ ಬೇಜಾನ್ ಲವ್ ಆಗ್ಬಿಡೋದೆ. ನನಗೆ ಇದನ್ನು ಕಂಡ್ರೆ ಇಷ್ಟ. ದಿನಾಲೂ 10 ಗಂಟೆ ತನಕ ಮಲಿಕೊಳ್ಳೋಣ. ನಾನು ಇವತ್ತು 7 ಗಂಟೆಗೆ ಎಬ್ರಿಸ್ಬಿಟ್ರು. ಯಾಕಪ್ಪ ಅಂದರೆ ಇಬ್ಬರು ಗಂಡೆ ಹೆಂಡ್ತಿ ಇವತ್ತು ಜಗಳ ಆಡ್ತವ್ರೆ. ಪಾಪ ಈ ಮುದ್ದಾದ ಜೋಡಿ ಮೇಲೆ ಯಾವ ಕಣ್ಣು ಬೀಳದೆ ಇರಲಿ. ಜಗಳ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಕಾಫಿ ರೆಡಿ ಮಾಡ್ಕೊಬಂದರು. ನಮ್ಮ ಮನೇಲಿ ನಾವು 6 ಜನ ಇದ್ದೀವಿ ಕರೆಕ್ಟಾಗಿ. 6 ಜನಕ್ಕೂ ಕಾಫಿನೇ ಅಂದ್ಕೊಂಡ್ರಾ? ಇಲ್ಲ, 5 ಜನಕ್ಕೆ ಮಾತ್ರ ಕಾಫಿ. ಇನ್ನೊಬ್ಳು ಇದ್ದಾಳಲ್ಲ ನನ್ನ ಚೋಟ ಮರಿ, ಅವಳಿಗೆ ಮಾತ್ರ ಡೈಲಿ ಮಾರ್ನಿಂಗ್ ಹಾಲೇ ಬೇಕು ಅವಳಿಗೆ. ಹಂಗಾಗಿ ನಮ್ಮ ಅಜ್ಜಿ ಇವತ್ತು ನಮ್ಮ 5 ಜನಕ್ಕೆ ಮಾತ್ರ ಕಾಫಿ ಕೊಟ್ಟರು. ನನ್ನ ಚೋಟ ಮರಿನೂ ರೂಮಿಂದ ಎದ್ದು ಬತ್ತವಳೆ. ಅವಳು ಡೈಲಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ನಮ್ಮ ಮಾಮಂಗೆ ನಮಸ್ಕಾರ ಮಾಡಲಿಲ್ಲ ಅಂದರೆ ಅವಳ ಮೂಡ್ ಫುಲ್ ಅಪ್ಸೆಟಲ್ಲಿರುತ್ತೆ. ಪಾಪ ಅವಳಿಗೆ ನಿದ್ದೆ ಅರ್ದಿಲ್ವೇನೋ, ಹಂಗಾಗಿ ಸೋಫಾ ಮೇಲೆ ಹೋಗಿ ಮಕಡೆ ಬಿತ್ಕೊಂಡ್ಲು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಎದ್ದು ಶೆಟ್ಲ್ ಕಾಕ್ ಆಡ್ತಾವಳೆ. ಶಟಲ್ ಕಾಕ್ನ ಕಾಕಿಂದ ಆಡ್ತಾ ಇಲ್ಲ, ಬಲೂನಿಂದ ಆಡ್ತಾವಳೆ. ಇದ್ಯಾವುದು ಹೊಸ ಪದ್ಧತಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ನನ್ನ ತಂಗಿ ಅವಳು ಅಪ್ಪಾಜಿನ ಕರ್ಕೊಂಡ್ಲು. ಅಪ್ಪಾಜಿ ಅಂದ ತಕ್ಷಣ ಶಾಕ್ ಆದ್ರಾ? ನನ್ನ ಚಿಲ್ಟಾರಿ ಸಣ್ಣ ವಯಸ್ಸಿಂದನೂ ನಮ್ಮ ತಾತನ ಅಪ್ಪಾಜಿ ಅಪ್ಪಾಜಿ ಅಂತಲೇ ಕರೀತಾಳೆ. ಹಂಗಾಗಿ ನಮ್ಮ ತಾತನೂ ಕರ್ಕೊಂಡು ಮಜಾ ಮಾಡ್ತಾವಳೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ತಂಗಿ ಕೂದಲು ಯಾವ್ಯಾವ ಥರನೂ ಆಗಿತ್ತು ಅಂದ್ಬಿಟ್ಟು ನಮ್ಮ ಅಜ್ಜಿ ಜಡೆ ಎಣಿತವ್ರೆ. ಅವಳಿಗೆ ಜಡೆ ಎಣ್ದಾದ್ಮೇಲೆ ನಮ್ಮ ಅಜ್ಜಿನೂ ಸಿಕ್ಬಿಡಿಸ್ಕೊತವ್ರೆ ತಲೆ ಕೂದಲಲ್ಲಿ. ನಮಗೆ ಒಂದಾದರೆ ನಮ್ಮ ಅಮ್ಮಂಗೆ ಒಂದು ಚಿಂತೆ. ಏನು ಚಿಂತೆ ಅಂದರೆ ನಮ್ಮಮ್ಮ ಈ ವರ್ಷದಿಂದ ಯೂನಿಫಾರ್ಮ್ ಬಿಸ್ನೆಸ್ ಮಾಡ್ತಾವ್ರೆ. ಹಂಗಂದ್ರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟರು ಸ್ಕೂಲ್ಗಳಿಗೆಲ್ಲ. ಹಂಗಾಗಿ ಬಟ್ಟೆ ಆರ್ಡ್ರ್ ಕೊಡಬೇಕು ಅಂತ ಅವಾಗ್ಲಿಂದ ಲೆಕ್ಕ ಹಾಕ್ತಾ ಕೂತವ್ರೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆಯಿಂದ ಬುಕ್ ಇಟ್ಕೊಳ್ಳೋಣ, ಪೆನ್ ಇಟ್ಕೊಳ್ಳೋಣ, ಬರೆಯೋಣ, ಅದನ್ನೇ ಕೆಲಸ ಮಾಡ್ತಾವ್ರೆ. ಅರ್ಧ ಗಂಟೆ ಆಯಿತು. ಮತ್ತು ಲೆಕ್ಕದ ಪಟ್ಟಿ ಎಲ್ಲ ಮುಗಿಸ್ಕೊಂಡು ನಮ್ಮ ಕೆಳಗಡೆ ಹೊಲದಲ್ಲಿ ಜೋಳ ಹಾಕಿದ್ವಲ್ಲ, ಅದರಲ್ಲಿ ಸೊಪ್ಪು ಕೀಳಕ್ಕೆ ಹೋದ್ರು ನಮ್ಮ ಅಮ್ಮನೂ ಮತ್ತು ನನ್ನ ತಂಗಿನೂ. ನನ್ನ ತಂಗಿ ಬಿಸಿಲು ಅಂದ್ಬಿಟ್ಟು ಕಣ್ಣು ಮುಚ್ಕೊಬತ್ತವಳೆ. ಹೊಲದಲ್ಲಿ ಸೊಪ್ಪು ಕಿತ್ತಿದ್ರಲ್ಲ, ಅದನ್ನು ಮನೆಗೆ ತಗೊಂಡೋಗಿ ಇಟ್ಟಿದ್ರು. ಆ ಕೆಳಗಡೆ ಹೊಲದಲ್ಲಿ ಸೊಪ್ಪು ಕಿತ್ತಿದಲ್ದಲೆ ಮೇಲ್ಗಡೆ ಹೊಲಕ್ಕೆ ಹೋಗವ್ರೆ ಸೊಪ್ಪು ಕೀಳಕ್ಕೆ. ನಮ್ಮ ಅಜ್ಜಿ ಏನಕ್ಕಪ್ಪ ಈ ಥರ ಹಾಸಿಗೆ ಬಡಿತಿದ್ದಾರೆ ಅಂತ ತಿಳ್ಕೊಂಡ್ರ? ಆ ಹಾಸಿಗೆ ಮೇಲೆಲ್ಲ ಇರ್ಬೇ ಮಯ, ಹಂಗಾಗಿ ಫುಲ್ ಹಾಸಿಗೆ ಎಲ್ಲ ತೆಗೆದು ಬಡಿತಿದ್ದಾರೆ. ನನ್ನ ತಂಗಿ ನೀರು ಕುಡಿಬೇಕಲ್ಲ, ಯಾವ ಸ್ಟೈಲಲ್ಲಿ ಕುತ್ಕೊಂಡು ನೀರು ಕುಡಿತಾಳೆ ನೋಡಿ. ವಿಷ್ಣು ದೇವ್ರು ಇದ್ದಾರಲ್ಲ, ಅವ್ರ ಪಾರ್ಟ್ 2 ನನ್ನ ತಂಗಿ. ಹಂಗೆ ಕುತ್ಕೊಂಡು ನನ್ನ ತಂಗಿ ನೀರು ಕುಡಿತಿಲ್ದಿರೋದಕ್ಕೆ ನಮ್ಮಮ್ಮ ಏನನ್ಬೇಕು, ಹಂಗೆ ಕುತ್ಕೊಂಡು ನೀರು ಕುಡಿಬೇಡ ಕಣವ ಅಂತ 3 ಸಲ ಹೇಳಿದರು. ಆಮೇಲೆ ಒಂದೇ ಸಲ ಜೋರು ಮಾಡ್ಬಿಡೋದ, ನೀನು ಹಿಂಗೆ ಹೇಳಿದ್ರೆ ಕೇಳಲ್ಲ, ಒಂದು ಗ್ಲಾಸ್ ನೀರು ತರೋಗು ಅಂತ ಕಳಿಸಿದ್ರು. ಆ ಅಡುಗೆ ಮನೇಲೋ ನನ್ನ ತಂಗಿ ಅರ್ಧ ಗಂಟೆ ಮಾಡ್ತಾಳೆ 1 ಲೋಟ ನೀರು ತರೋಕ್ಕೆ. 1 ಲೋಟದಲ್ಲಿ ನೀರಿತ್ತು, ಇನ್ನೊಂದು ಲೋಟಕ್ಕೆ ಆ ನೀರು ಬುಗಿಸ್ಕೊಂಡು ಮತ್ತೆ ಫಿಲ್ಟ್ರ್ ನೀರು ತತ್ತವಳಲ್ಲ. ಅಪ್ಪ ಸದ್ಯ ನನ್ನ ತಂಗಿ ನಮ್ಮ ಅಮ್ಮಂಗೆ ನೀರು ತಂದು ಕೊಟ್ಲಲ್ಲ. ಆಮೇಲೆ ನಮ್ಮ ಮುತ್ಕಿ ನೋಡೋಣ ಅಂತ ಈಚೆ ಕಡೆ ಬಂದೆ. ನಮ್ಮ ಮನೆ ಪಕ್ಕದಲ್ಲಿ ಶುಂಠಿ ವಾಷಿಂಗ್ ಇತ್ತಲ್ಲ, ಅದ್ರಲ್ಲಿ ಶುಂಠಿ ಏತಕ್ಕ ಬಂದೈತೆ. ಅಷ್ಟೊತ್ತಿಗೆ ನನ್ನ ತಂಗಿ RCC ಮೇಲೆ ಹೋಗೋಕ್ಕೆ ಮೆಟ್ಲಿತ್ತಲ್ಲ, ಆ ರಾಡ್ನ ಇಟ್ಕೊಂಡು ಆಟ ಆಡ್ತಾವಳೆ. ಅಷ್ಟರಲ್ಲೇ ನಮ್ಮ ಅಜ್ಜಿ ಅಟ್ಟಿ ಕಸ ಎಲ್ಲ ಗುಡಿಸ್ತವ್ರೆ. ನಮ್ಮ ಮುತ್ಕಿ ಶುಂಠಿ ಆಯ್ಕ ಬಂದಿತ್ತಲ್ಲ, ಅದನ್ನ ಮೇಲ್ಗಡೆ ಒಣಗಾಕಿ ಚೀಲ ತಗೊಂಡು ಕೆಳಗಡೆ ಬತ್ತವ್ರೆ. ಅಷ್ಟೊತ್ತಿಗೆ ಸಂಜೆ ಆಯಿತು. ನಮ್ಮ ಅಜ್ಜಿ ಅಟ್ಟಿ ಕಸ ಎಲ್ಲ ಗುಡಿಸಿ ಬಾಗ್ಲಿಗೆ ನೀರು ಹಾಕ್ತವ್ರೆ. ಅಷ್ಟೊತ್ತಿಗೆ ನಮ್ಮ ತಾತನು ಕುರಿಗಳನ್ನ ಇಟ್ಕೊಂಡು ಬಂದರು. ನಮ್ಮ ತಾತ ಬಂದಿದ್ದ ತಕ್ಷಣ ನಮ್ಮ ಅಜ್ಜಿ ಬಟ್ಟೆ ಒಣಗಾಕಕ್ಕೆ ಹೋಗ್ಬಿಡೋದ. ಅಷ್ಟರಲ್ಲೇ ನೈಟ್ ಆಗ್ಬಿಡ್ತು. ಹಬ್ಬ ಸಮ್ಮರ್ ಟೈಮಲ್ಲಿ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲ್ಲ. ಅದೇ ಸ್ಕೂಲಲ್ಲಿದ್ದರೆ ಯಾವಾಗಲಪ್ಪ ಹೋಗುತ್ತೆ ಟೈಮು ಅನ್ಸುತ್ತೆ ಒಂದೊಂದ್ಸಲಿ. ನೈಟ್ ಆಯ್ತಲ್ಲ ಅಂದ್ಬಿಟ್ಟು ಬೇಜಾರಾಯಿತು ನನಗೂ ನನ್ನ ತಂಗಿಗೂ. ಅವಾಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಆಟ ಆಡೋಕ್ಕೆ. ನಾನು ನನ್ನ ತಂಗಿ ಆಟಾಡ್ತಾ ಇದ್ದಂಗೆ ನಮ್ಮ ಮನೆಯವರೆಲ್ಲರೂ ಸೇರ್ಕೊಂಡು ಜಗಳಕ್ಕೆ ಬಿದ್ದುಬಿಡೋದ. ನಮ್ಮ ಮನೇಲಿ ಜಗಳಾಡೋದೆಷ್ಟೊತ್ತು, ಒಂದಾಗೋದೆಷ್ಟೊತ್ತು, ಜಗಳಾಡಿ ಎಲ್ಲ ತಣ್ಣಗಾದರು. ನಮ್ಮ ಅಜ್ಜಿ ಮತ್ತು ನಮ್ಮ ಮುತ್ಕಿ ಮತ್ತು ನಮ್ಮ ಚಿಲ್ಟಾರಿನೂ ತಣ್ಣಗೆ ಮಲಿಕೊಂಡ್ರು. ಮತ್ತೆ ಅದೇ ಗೋಳು. ಈ ಥರ ಯಾರಾದರೂ ಅಮ್ಮ ಮಕ್ಕಳು ಆಡಿದೇನಾದರೂ ನೀವು ನೋಡಿದರೆ, ನಿಮ್ಮ ಮನೇಲಿ ಯಾರಾದರೂ ಈ ಥರ ಆಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ತಾತ ಮಾರ್ಕೆಟಿಂದ ತರಕಾರಿ ತಂದಿದ್ರು, ಅದನ್ನು ನಮ್ಮ ಅಜ್ಜಿಗೆ ಸಪ್ರೇಟ್ ಮಾಡ್ತಾ ಕೂತವ್ರೆ. ಪಾಪ ನಮ್ಮ ಮನೆ ಹಸಿಗೆ ಎಷ್ಟು ಕೆತ್ತಲು ಭಾವ ಐತೆ ಅಂದರೆ ಅದಕ್ಕೆ ಅವತ್ತಿಂದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀವಿ.
ಆದರೂ ಅದಕ್ಕೇನು ಹುಷಾರಾಗ್ತಿಲ್ವಲ್ಲ ಅಂದ್ಬಿಟ್ಟು ನಮ್ಮ ತಾತ ಒಳಗಡೆ ಕಟ್ಟಾಕ್ತಿದ್ದಾರೆ ಹಸಿನ. ಡೈಲಿ ನನ್ನ ತಂಗಿದೇ ಜವಾಬ್ದಾರಿ ನಮ್ಮಮ್ಮ ಕೊಟ್ಟಿದ್ದಾರೆ. ಏನಂತ, ಗಿಡದಲ್ಲಿರೋ ಹೂವೆಲ್ಲ ನೀನೇ ಕುಯ್ಕಬಾ ಅಂತ. ನಮ್ಮ ತಾತ ಕೊಡ್ಕೆ ಮನೆಗೆ ಹಸ ಹಿಡ್ಕೋದ್ರೆ ನಮ್ಮ ಮುತ್ಕೆಯಲ್ಲಿ ಕೊಡ್ಕೆ ಕಸ ಗುಡಿಸ್ತವ್ರೆ. ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ತಾತನೂ ಕುರಿಗಳಿಗೆ ಸೊಪ್ಪು ತರಕ್ಕೆ ಹೊರಟ್ವು. ಫೈನಲಿ ಆ ಏರಿಯಾಗೆ ಬಂದು ತಲುಪಿದ್ದು. ಸೊಪ್ಪೆಲ್ಲೀತೆ ಆ ಏರಿಯಾಗೆ. ಯಪ್ಪ ಶಿವನೇ, ಹೊಲ ಉಳಿಸ್ಬಿಟ್ಟವ್ರೆ. ನೆನ್ನೆ ನಮ್ಮ ಊರಲ್ಲಿ ಮಳೆ ಬಂದ್ಬಿಡ್ತು. ಹಂಗಾಗಿ ಕೆಸರು ಗುಂಡಿ ಆಗೋಯ್ತೆ. ಕಾಲು ಒಂಚೂರು ಇಟ್ಟಿದ ತಕ್ಷಣ ಪುಸ್ಕೊಂಡು ಹೊಳಿಕೋಯ್ತೈತೆ. ಇದೇ ಮರ ಸೊಪ್ಪು ಕಟ್ಕೊಂಡು ಹೋಗೋಕೆ ಬಂದಿರೋದು ನಾವು. ನಮ್ಮ ತಾತ ಮರ ಹತ್ತ ಸ್ಟೈಲ್ ನೋಡಿ ನನಗೆ ತಲೆ ಸುತ್ತ ಬಂದ್ಬಿಡ್ತು. ಫೈನಲಿ ಮರ ಹತ್ತಿದ ತಕ್ಷಣ ನಮ್ಮ ತಾತ ಕುಡ್ಲು ಮಚ್ಕೊಡು ಅಂತ ಕರೆದ್ರು. ಮಚ್ಕೊಟ್ಟೆ. ಹಾಕದ ಹಾಕಾಸ್ಬೇಕಾ? ಹಾಂ ಹಾಕದ. ಒಂದು ಗೊನೆ ಕಡಿಯಾಗ್ಬಿಟ್ಟು 2 ಗೊನೆ ಕಡ್ದಿರತ್ತದ. ಎತ್ಕೊಂಡು ನಡ್ರಿ, ಇನ್ನೇನು ಮಾಡೋದು, ನಾಳೆಗೂ ಆತ್ತೆ. ಹಾಂ ಫೈನಲಿ ಅಂತೂ ಗಾಡಿ ಓಡಿಸ್ಕೊಂಡು ಮನೆಗೆ ಬಂದಾಯ್ತು. ಏನಜ್ಜಿ ತಿಂಡಿ ಇವತ್ತು? ಏನು ತಿಂಡಿ ಮಾಡ್ಬೇಕಾಯ್ತಪ್ಪ? ಪುಳಿಯೋಗರೆ ಏನಾರು ಮಾಡಿ. ಚಿಂಗಮ್ಮಕ್ಕೆ ನೋಡಿ, ಅನ್ನ ಸಾರು ಐತಿ, ಸೊಪ್ಪಿ ಸಾರು ಐತಿ. ಅನ್ನ ಮಾಡ್ಬಿಟ್ಟು ಮುದ್ದೆ ತಿರುಗಿರಾಗುತ್ತೆ. ದಿವಸ ತಿಂಡಿ ಅಂತ, ದಿವಸ ತಿಂಡಿ. ಏನು ತಿಂಡಿ ಮಾಡಕತ್ತಿ ದಿವಸವೇ? ಹೋಗು ತಿಗ ಮುಚ್ಕೊಂಡು ಇದು ತಿಂದ್ಬಿಟ್ಟು ಬರ್ಕತಿ ಓದ್ಕತಿ ಮಾಡ್ಕೊ ಹೋಗು.